ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಫಾರ್ಮೇಟಿವ್ ಅಸೆಸ್ಮೆಂಟ್ 3 FA 3 10ನೇ ತರಗತಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ 2023-24ನೇ ಸಾಲಿನಲ್ಲಿ ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3ರಲ್ಲಿ ನೀಡಿರತಕ್ಕಂತಹ ಪ್ರಶ್ನೆ ಪತ್ರಿಕೆಯ ಒಂದು ಬೇಸ್ ಮೇಲೆ ಈ ಒಂದು FA 3 ಕ್ವೆಶ್ಚನ್ ಪೇಪರನ್ನು ಮಾಡಲಾಗಿರುತ್ತೆ. ಇಲ್ಲಿ ಮೊದಲನೆಯ ಒಂದು ಮೇನ್ ನೋಡಿದಾಗ ಡೂ ಆಸ್ ಡೈರೆಕ್ಟೆಡ್ ಬಿಲೋ 4 ಮಾರ್ಕ್ಸ್ ಇದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೀಡಲಾಗಿದೆ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿದಾಗ ಇಫ್ ಕವಿತಾ ಹ್ಯಾಡ್ ಸ್ಟಡಿಡ್ ವೆಲ್ ಶಿ ಡ್ಯಾಶ್ ಗಾಟ್ ಡಿಸ್ಟಿಂಕ್ಷನ್. ಇಲ್ಲಿ ಆಪ್ಷನ್ ಎ ವುಡ್, ಆಪ್ಷನ್ ಬಿ ವಿಲ್, ಆಪ್ಷನ್ ಸಿ ವುಡ್ ಹ್ಯಾವ್ ಇದೆ, ಆಪ್ಷನ್ ಡಿ ವಿಲ್ ಹ್ಯಾವ್ ಇದೆ. ಇಲ್ಲಿ ಹ್ಯಾಡ್ ಸ್ಟಡೀಡ್ ಪಾಸ್ಟ್ ಪರ್ಫೆಕ್ಟ್ ಬಂದಾಗ ನಾವು ವುಡ್ ಹ್ಯಾವ್ ಅನ್ನು ಬಳಸಬೇಕು. ಇದು ಇಫ್ ಕ್ಲಾಸ್ ಕಂಡೀಷನ್ 3 ಇರುತ್ತೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ವುಡ್ ಹ್ಯಾವ್. ಇನ್ನು ಸೆಕೆಂಡ್ ಕ್ವಶನ್ಗೆ ಬಂದಾಗ ರಘು ಲೈಕ್ ಟು ವಾಚ್ ಕ್ರಿಕೆಟ್. ಚೂಸ್ ದಿ ಕರೆಕ್ಟ್ ಕ್ವಶನ್ ಆಗಿದೆ. ಇಲ್ಲಿ ಲೈಕ್ಡ್ ಅಂತಕ್ಕಂಥದ್ದು ಮೇನ್ ವರ್ಬ್ ಇಡಿ ಫಾರಮ್ ಪಾಸ್ಟ್ ಟೆನ್ಸಲ್ಲಿರೋದ್ರಿಂದ ಅಲ್ಲಿ ಹೆಲ್ಪಿಂಗ್ ವರ್ಬನ್ನು ನಾವು ಡಿಡ್ ಅಂತ ತಗೋಬೇಕಾಗತ್ತೆ. ರಘುಗೆ ಪ್ರೊನೌನ್ ಹಿ ಬರುತ್ತೆ. ಸೆಂಟೆನ್ಸ್ ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ಕ್ವಶನ್ ಟ್ಯಾಗ್. ಇಲ್ಲಿ ಆಪ್ಷನ್ ಎ ಡೂ ಹಿ, ಆಪ್ಷನ್ ಬಿ ಡೋಂಟ್ ಹಿ, ಆಪ್ಷನ್ ಸಿ ಡಿಡ್ ನಾಟ್ ಹಿ ಮತ್ತು ಆಪ್ಷನ್ ಡಿ ಡಿಡ್ ಹಿ ಇದೆ. ಇಲ್ಲಿ ಡಿಡ್ ಮತ್ತು ನಾಟ್ ಇರ್ತಕ್ಕಂತಹ ಆಪ್ಷನ್ ಸಿ ಡಿಡ್ ನಾಟ್ ಹಿ ಇಸ್ ದಿ ಕರೆಕ್ಟ್ ಆನ್ಸರ್. ಇನ್ನು ಬ್ಯಾಂಗ್ಳೂರ್ ಈಸ್ ದಿ ಬಿಗ್ಗೆಸ್ಟ್ ಸಿಟಿ, ದ ಅಡ್ಜೆಕ್ಟಿವ್ ಈಸ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಲ್ಲಿ ಅಡ್ಜೆಕ್ಟಿವ್ ಯಾವುದು ಅಂದಾಗ ಬಿಗ್ಗೆಸ್ಟ್, ಆಪ್ಷನ್ ಸಿ ಬಿಗ್ಗೆಸ್ಟ್ ಈಸ್ ದಿ ಅಡ್ಜೆಕ್ಟಿವ್. ನಂತರ ಚೂಸ್ ದಿ ಕರೆಕ್ಟ್ ಕೊಲೊಕೇಟಿವ್ ವರ್ಡ್ ಇದೆ. ಹ್ಯಾಂಡ್ ಬಾಡಿ, ಹ್ಯಾಂಡ್ ಲೆಗ್, ಹ್ಯಾಂಡ್ ವಾಶ್, ಹ್ಯಾಂಡ್ ಪಾಮ್ ಅಂತ ಇದೆ. ಹ್ಯಾಂಡ್ ವಾಶ್ ಅಂತಕ್ಕಂಥದ್ದು ಕರೆಕ್ಟ್ ಕೊಲೊಕೇಟಿವ್ ಆಗಿರುತ್ತೆ. ಇನ್ನು ಸೆಕೆಂಡ್ ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 3 or 4 ಸೆಂಟೆನ್ಸ್ ಇದೆ. ಇಲ್ಲಿ ಮೊದಲನೇ ಪ್ರಶ್ನೆ ಸಪ್ಲಿಮೆಂಟರಿ ಲೆಸನ್ನಿಂದ ಲೈಫ್ ಫಾರ್ ಅನೀಫ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಎ ಸ್ಮೂತ್ ಸೇಲ್, ವೈ ವಾಸ್ ಇಟ್ ಸೋ ಅಂತ ಇದೆ. ಇಲ್ಲಿ ಹನೀಫ್ ವೆನ್ ಹಿ ವಾಸ್ ವೆರಿ ಯಂಗ್ ಮೀನ್ಸ್ he lost his father in his childhood and his mother was working in broadcasting. She is always traveling and Hanif has to stay in home and for going school he has to get ready for himself. ಇದನ್ನು ಬರಿಬೇಕಾಗತ್ತೆ. ನಂತರ 6th ಕ್ವಶನ್ ಹೌ ವಾಸ್ ದ ಜಾಜ್ ಪ್ಲೇಯರ್ ಡಿಸ್ಕ್ರೈಬ್ಡ್ ಇನ್ ದ ಪೊಯಮ್. ಇಲ್ಲಿ 2 ಮಾರ್ಕ್ಸ್ ಇದೆ. ಯಾಕಂದರೆ ಜಾಜ್ ಪ್ಲೇಯರಿಂದ 2 ಮಾರ್ಕ್ಸ್ ಕ್ವಶನ್ ಕಳೆದ ವರ್ಷದಲ್ಲಿ ಕೇಳಿರೋದ್ರಿಂದ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ನೀಡಲಾಗಿದೆ. ಇಲ್ಲಿ ಜಾಜ್ ಪ್ಲೇಯರ್ನ ಫಿಸಿಕಲ್ ಡಿಸ್ಕ್ರಿಪ್ಷನನ್ನು ಬರೀಬೇಕು. ಜಾಜ್ ಪ್ಲೇಯರ್ ಲುಕ್ಡ್ ಲೈಕ್ ಆನ್ ಏನ್ಷಿಯಂಟ್ ಮೆರಿನರ್. ಹಿ ವೇರ್ ಎ ಓಲ್ಡ್ ಶರ್ಟ್, ದ ಬ್ಲೂ ಶರ್ಟ್ ಟರ್ನ್ಡ್ ಡಾರ್ಕ್ ಬೈ ಸ್ವೆಟ್. ಹೀಸ್ ನೆಕ್ ಟೈ ಇಸ್ ಅಬೌಟ್ ಅಂಡನ್ ಡ್ರಾಪ್ಸ್. He has a paper in his shoes. His sagging stomach holding by a jacket. His face was full of wrinkles. His face was unshaven and rough. He closed his eyes and he closed his ears. ಇದನ್ನು ಬರೀಬೇಕಾಗತ್ತೆ. ಇನ್ನು 3ನೇ ಮೇನ್ಗೆ ಬಂದಾಗ ಎಕ್ಸ್ಟ್ರಾಕ್ಟ್ ಇದೆ. ಇಲ್ಲಿ ಮೊದಲನೇ ಎಕ್ಸ್ಟ್ರಾಕ್ಟನ್ನು ಡಿಸ್ಕವರಿ ಲೆಸನ್ನಿಂದ ತಗೊಳ್ಳಲಾಗಿದೆ. ಇದು ಕಳೆದ ಸಾಲಿನ ಪರೀಕ್ಷೆಯಲ್ಲಿ ಡಿಸ್ಕವರಿ ಲೆಸನ್ನಿಂದ ಎಕ್ಸ್ಟ್ರಾಕ್ಟನ್ನು ನೀಡಲಾಗಿದೆ. 2ನೇ ಎಕ್ಸ್ಟ್ರಾಕ್ಟ್ ಬಂದು ಕನ್ಸರ್ಟಿಂದ ತಗೊಳ್ಳಲಾಗಿದೆ. ಇದು ಸಹ ಕಳೆದ ಸಾಲಿನಲ್ಲಿ ಕನ್ಸರ್ಟಿಂದ ಎಕ್ಸ್ಟ್ರಾಕ್ಟನ್ನು ಕೇಳಿರ್ತಾರೆ. ಇಲ್ಲಿ ಮೊದಲನೇದು ಕವರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮೀ ಫಸ್ಟ್. ಇದು ಡಿಸ್ಕವರಿ ಲೆಸನ್ನಿಂದ. ಹೂ ವಾಸ್ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂತ ಇದೆ. ದ ಸ್ಟೇಟ್ಮೆಂಟ್ ಮೇಡ್ ಬೈ ಪೆಪೆ. ಹೂ ಆರ್ ದ ಕವರ್ಡ್ಸ್ ಯಾರು ಅಂದಾಗ ದ ಸೀಮೆನ್. ವೈ ಡಿಡ್ ಹಿ ಕಾಲ್ ದೆಮ್ ಕವರ್ಡ್ಸ್. ಯಾಕೆ ಕವರ್ಡ್ಸ್ ಅಂತ ಕರೀತಾನೆ ಸೀಮೆನ್ ಅಂದಾಗ ದ ಸೀಮೆನ್ ಅಟ್ಯಾಕ್ಡ್ ಕೊಲಂಬಸ್ ಟು ಕಿಲ್, ಸೊ ಹಿ ಕಾಲ್ಡ್ ದೆಮ್ ಕವರ್ಡ್ಸ್. ಇನ್ನು 8ನೇ ಪ್ರಶ್ನೆಗೆ ಬಂದಾಗ ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್ ಅಂತ ಇದೆ. ಇದು ಕನ್ಸರ್ಟ್ ಲೆಸನ್ನಿಂದ. ಇಲ್ಲಿ ಹೂ ವಾಸ್ ದ ಸ್ಪೀಕರ್ ಆಫ್ ದಿಸ್ ಲೈನ್ ಅಂದಾಗ ಅನಂತ್ ಹೇಳ್ತಾನೆ ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್, ಇಟ್ ಈಸ್ ಎ ಚಾನ್ಸ್ ಆಫ್ ಲೈಫ್ ಟೈಮ್ ಅಂತ ಹೇಳ್ತಾನೆ. ಬಿ ಹೂ ವರ್ ವಿ ರೆಫರ್ಡ್ ಹಿಯರ್. ಇಲ್ಲಿ ನಾವು ಈ ಚಾನ್ಸನ್ನು ಮಿಸ್ ಮಾಡ್ಕೋಬಾರ್ದು ಅಂದಾಗ ಇಲ್ಲಿ ನಾವು ಅಂದರೆ ಯಾರು ಅಂದರೆ ಅನಂತ್ಸ್ ಫ್ಯಾಮಿಲಿ. ವಾಟ್ ವಾಸ್ ದ ಚಾನ್ಸ್ ದ ಸ್ಪೀಕರ್ ಟಾಕಿಂಗ್ ಅಬೌಟ್. ಯಾವ ಚಾನ್ಸ್ ಬಗ್ಗೆ ಸ್ಪೀಕರ್ ಮಾತಾಡ್ತಾ ಇದ್ದಾರೆ ಅಂದಾಗ ಟು ಸಿ ಆ್ಯಂಡ್ ಹಿಯರ್ ಪಂಡಿತ್ ರವಿಶಂಕರ್ ಆರ್ ಟು ಅಟೆಂಡ್ ದಿ ಕನ್ಸರ್ಟ್ ಆಫ್ ಪಂಡಿತ್ ರವಿಶಂಕರ್.
ಇನ್ನು 9ನೇ ಪ್ರಶ್ನೆಗೆ ಬಂದಾಗ ದ ಸಮರಿ ಆಫ್ ಪೊಯಮ್ ಬ್ಯಾಲೆಡ್ ಆಫ್ ಟೆಂಪೆಸ್ಟ್. ಕಳೆದ ಸಾಲಿನಲ್ಲಿ ಬ್ಯಾಲೆಡ್ ಆಫ್ ಟೆಂಪೆಸ್ಟಿಂದ ಸಮರಿಯನ್ನು ಕೇಳಿರ್ತಾರೆ. ಆದ್ದರಿಂದ ಈ ಒಂದು FA3 ಟೆಸ್ಟ್ಗೆ ಬ್ಯಾಲೆಡ್ ಆಫ್ ಟೆಂಪೆಸ್ಟ್ ಪೊಯಮ್ನ ಸಮರಿಯನ್ನು ಕೇಳಿರ್ತೇನೆ. ಇಲ್ಲಿ ದ ಸೇಲರ್ಸ್ ವರ್ ಕ್ರೌಡೆಡ್ ಇನ್ ಎ ಕ್ಯಾಬಿನ್, ದೇ ವರ್ ನಾಟ್ ರೆಡಿ ಟು ಸ್ಲೀಪ್, ದೇ ವರ್ ಆಲ್ ಅಫ್ರೈಡ್ ಆಫ್ ದಿ ocean, they are in the middle of the ocean at night and the storm was very deep, all are gathered in a cabin and they are in each or all of them are in a prayer. The captain said that they are lost, but captain's daughter said, isn't God upon the ocean as just same as on the land? The words filled hope in the seamen, then they reached harbor safely in the morning. ಈ ರೀತಿಯಾಗಿ ಅದರ ಸಮರಿಯನ್ನು ಬರಿಬೇಕು. ಇಲ್ಲಿ ಕೀ ಆನ್ಸರ್ ಸಮರಿಯನ್ನು ನಾನು ನೀಡಿದ್ದೇನೆ, ಕೆಳಗಡೆ ಪೇಜ್ನಲ್ಲಿ ಕೀ ಆನ್ಸರ್ ಸಹ ಇದೆ. ಇನ್ನು 10ನೇ ಪ್ರಶ್ನೆಗೆ ಬಂದಾಗ ರೈಟ್ ಎ ಪ್ಯಾರಾಗ್ರಾಫ್ ಫಾರ್ ದ ಗಿವನ್ ಪಿಕ್ಚರ್. ಇಲ್ಲಿ ಚಿತ್ರ ಇದು ಸಹ ಕಳೆದ ಸಾಲಿನ 2023-24ನೇ ಸಾಲಿನ ಪ್ರಶ್ನೆ ಪತ್ರಿಕೆಯಲ್ಲೇ ನೀಡಿರ್ತಕ್ಕಂಥ ಚಿತ್ರವಾಗಿದೆ. ಈ ಒಂದು ಪಿಕ್ಚರನ್ನು ಡಿಸ್ಕ್ರೈಬ್ ಮಾಡಬೇಕು. ಆ ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಸಹ ಇಲ್ಲಿ ಕೆಳಗೆ ನೀಡಿದ್ದೇನೆ ನೋಡಿ. ಇಲ್ಲೆಲ್ಲ ಕೀ ಆನ್ಸರನ್ನು ನೀವು ಕಾಣಬಹುದು. ಎಲ್ಲ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಸಹ ಇಲ್ಲಿ ಕೀ ಆನ್ಸರ್ ನೀಡಲಾಗಿದೆ, ಸಮರಿಯನ್ನು ನೀಡಲಾಗಿದೆ ಆ್ಯಂಡ್ ಪಿಕ್ಚರ್ ಡಿಸ್ಕ್ರಿಪ್ಷನ್. ಇಲ್ಲಿ ಮೊದಲನೇ ಸಾಲು ಎ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್. ಯಾವುದೇ ಚಿತ್ರ ಕೊಟ್ಟಾಗ ಈ ಲೈನನ್ನು ಬರೀರಿ, ಸಮಸ್ಯೆ ಇಲ್ಲ. ನಂತರ ದಿಸ್ ಇಸ್ ಎ ಪಿಕ್ಚರ್ ಆಫ್ ಫ್ಲಪ್ಪಿಂಗ್, ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್, ಐ ಲೈಕ್ ದಿಸ್ ಪಿಕ್ಚರ್. ದರ್ ಈಸ್ ಎ ಫಾರ್ಮರ್ ಇನ್ ದ ಪಿಕ್ಚರ್, ದೇರ್ ಆರ್ 2 bullocks in the picture. The farmer is ploughing the field to grow crops. Farmer is the backbone of nation. He feeds the nation. He is hard worker. He is working all the day. I am also a son of farmer. I like to plough and work in the farms. ಈ ರೀತಿಯಾಗಿ ಈ ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಬರಿಬೋದು. ಇಲ್ಲಿ ಪಿಕ್ಚರ್ ಡಿಸ್ಕ್ರಿಪ್ಷನ್ ಬರಿಬೇಕಾದ್ರೆ ಎ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್ ಮೊದಲನೇ ಸಾಲನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂತರ ದಿಸ್ ಈಸ್ ಎ ಪಿಕ್ಚರ್ ಆಫ್ ಅಂತ ಬರೆದು ಅದಕ್ಕೆ ಚಿತ್ರಕ್ಕೆ ಹೆಸರನ್ನು ನೀಡಿ. ಐ ಲೈಕ್ ದಿಸ್ ಪಿಕ್ಚರ್, ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್ ಅಂತಲೂ ಸಹ ಬರಿಬೋದು. ಮತ್ತು ಅಲ್ಲಿ ಏನು ಕಾಣ್ತಾ ಇದೆ ಅನ್ನೋದನ್ನ ಬರಿಬೇಕು. ಮೊದಲನೇದಾಗಿ ದೇರ್ ಈಸ್ ಎ ಮ್ಯಾನ್, ದೇರ್ ಈಸ್ ಎ ಫಾರ್ಮರ್, ದೇರ್ ಈಸ್ ಎ ಫ್ಲಫ್, ನೇಗಿಲು ಅಂತ ಫ್ಲಫ್ ಅಂದರೆ. ಆಮೇಲೆ ದೇರ್ ಆರ್ 2 bullocks, ದೇರ್ ಈಸ್ ಎ ಲ್ಯಾಂಡ್, ದೇರ್ ಈಸ್ ಎ ಟ್ರೀಸ್. ಅದಾದ ನಂತರ ಅವ್ರು ಏನು ಮಾಡ್ತಾ ಇದ್ದಾರೆ, ದ ಫಾರ್ಮರ್ ಫ್ಲಫಿಂಗ್ ದಿ ಫೀಲ್ಡ್. ಈ ರೀತಿ ಚಿತ್ರಕ್ಕೆ ಸಂಬಂಧಿಸಿದ ಹಾಗೆ ನೀವು 6ರಿಂದ 8 ಸಾಲುಗಳನ್ನು 3 ಮಾರ್ಕ್ಸ್ಗೆ ಬರಿಬೇಕಾಗತ್ತೆ. ಈ ಒಂದು ಕ್ವಶನ್ ಪೇಪರ್ ಹಾಗೆ ಕೀ ಆನ್ಸರ್ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಮಾಡಿರ್ತೇನೆ. ನೀವು ಡಿಸ್ಕ್ರಿಪ್ಷನ್ನಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಧನ್ಯವಾದಗಳು.